ನಾಡಿನ ಸಮಸ್ತ ಜನತೆಗೆ ಶರಣೆಂದು ಬಂಧುಗಳೇ, ಇವತ್ತು ವಿಡಿಯೋ ಮಾಡಲು ಕಾರಣ ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಮೊನ್ನೆ 56,000 ಹುದ್ದೆಗಳನ್ನ ಭರ್ತಿ ಮಾಡ್ಬೇಕಂತೇಳಿ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಇನ್ನೂ ಕೂಡ ಪೂರ್ಣ ಆಗಿಲ್ಲ. ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ, ಕರ್ನಾಟಕದಲ್ಲಿ ಸದ್ಯ ಖಾಲಿ ಇರ್ತಕ್ಕಂಥ ಸರಿಸುಮಾರು 2,86,000 ಹುದ್ದೆಗಳನ್ನ ಶೀಘ್ರವಾಗಿ ಕರಿಬೇಕು. ಕಾರಣ ಅಂತಂದ್ರೆ ನಿಮ್ಮ ಹಾಗೆ ರಾಜಕಾರಣ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳ ಹತ್ರ ಹಣ ಇಲ್ಲ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ವಯಸ್ಸು ಹೋಯ್ತು, ವಯೋಮಿತಿ ಮೀರ್ತು ಅಂತಂದ್ರೆ ಯಾವ ರಾಜಕಾರಣಿ ಬಂದು ಕೈ ಹಿಡಿಯೋದಿಲ್ಲ. ಸಾಮಾನ್ಯ ಉದಾಹರಣೆ ಹೇಳ್ತೀನಿ, ಇಡೀ ರಾಜ್ಯದೊಳಗೆ ರೈತರ ಮಕ್ಕಳಿಗೆ ಹೆಣ್ಣನ್ನ ಕೊಡ್ತಾ ಇಲ್ಲ. ನೀವೇನಾದ್ರೂ 2,86,000 ಹುದ್ದೆಗಳನ್ನ ಶೀಘ್ರವಾಗಿ ಕರೀದೇ ಇದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚೋಣಪ್ಪ ಪೂಜಾರಿ ಅವರು ರಾಜ್ಯದ ಎಲ್ಲ ರೈತ ಮುಖಂಡರು, ಎಲ್ಲಾ ಜಿಲ್ಲಾಧ್ಯಕ್ಷರು, ತಾಲೂಕು ಮುಖಂಡರು 31 ಜಿಲ್ಲೆಗಳಿಗೆ ಕರೆ ಕೊಟ್ಟು ಗುರ್ಲಾಪುರ ಮಾದರಿಯೊಳಗ ಧಾರವಾಡ ಅಥವಾ ಬೆಂಗಳೂರು ಭಾಗದೊಳಗೆ ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡಿ ಸರ್ಕಾರವನ್ನು ಎಚ್ಚರಿಕೆ ಕೊಡಿಸಬೇಕಾಗ್ತದ. 2,86,000 ಹುದ್ದೆಗಳನ್ನ ಕರೆಯೋದ್ರೊಂದಿಗೆ ತಾವು ಏನು ನಿರ್ಧಾರವನ್ನು ತಗೊಳ್ಬೇಕು ಅಂತಂದ್ರೆ ಭ್ರಷ್ಟಾಚಾರದ ಕೂಪವಾಗಿರ್ತಕ್ಕಂಥ KPSCಯನ್ನ ಈ ಕ್ಷಣ ರದ್ದು ಮಾಡಬೇಕು. 5 ಜನ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಿಂದೆ ಆಗಿರ್ತಕ್ಕಂಥ KPSC ಒಳಗೆ ಆಗಿರ್ತಕ್ಕಂಥ ಎಲ್ಲಾ ಭ್ರಷ್ಟಾಚಾರವನ್ನ ಬಯಲಿಗೆಳೆದು ಅದರಿಂದ ಬಂದಿರತಕ್ಕಂಥ ಹಣವನ್ನ ಮುಖ್ಯಮಂತ್ರಿಗಳ ಖಜಾನೆಗೆ ತಗೊಂಡು ರೈತರಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸ ಆಗಬೇಕು. KPSC ಅಂತಂದ್ರ ಜನ ಸಾಮಾನ್ಯವಾಗಿ ಮಾತನಾಡ್ತಾರ, ಒಂದೊಂದು ಪೋಸ್ಟಿಗೆ ಇಷ್ಟಿಷ್ಟು ಹಣ ಅಂತೇಳಿ. ನಿಮ್ಮ ಸರ್ಕಾರದ MLAಗಳ ವಿಧಾನಸೌಧದೊಳಗೆ ಮಾತನಾಡ್ತಾರ, KPSCಗೆ ಒಂದು ಹುದ್ದೆಗೆ 40 ಲಕ್ಷ 50 ಲಕ್ಷ 1 ಕೋಟಿ ಅಂತ ಹೇಳಿ ಹೋಗ್ತಾ ಇದೆ. ಇವತ್ತು ನಾನು ವಿನಂತಿ ಮಾಡ್ಕೊಳ್ತೀನಿ, ಮೊನ್ನೆ ಆಗಿರ್ತಕ್ಕಂಥ KS PDO ಆಮೇಲೆ ಉಳಿದಿರ್ತಕ್ಕಂಥ ಎಲ್ಲ ಪರೀಕ್ಷೆಗಳಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳನ್ನ CBI ಮೂಲಕ ತನಿಖೆ ಮಾಡಿ ಅಕ್ರಮ ಆಗಿರ್ತಕ್ಕಂಥ ಅಧಿಕಾರಿಗಳು, KPSC ಮೆಂಬರ್ಗಳು, ನೇಮಕ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಎನ್ಕ್ವೈರಿ ಹಾಕಿ ಅವ್ರನ್ನ ಒಳಗೆ ಹಾಕ್ತಕ್ಕಂಥ ಕೆಲಸ ಆಗಬೇಕು. ಹಳೆ ಹುದ್ದೆ ಜೊತೆಗೆ ಹೊಸ KS ನೇಮಕಾತಿಯನ್ನ ಮಾಡುವಾಗ ನಿಮ್ಮ KPSC ಇಂದ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, UPSC ಇಂದ ನೇರವಾಗಿ ಮಾಡ್ರಿ. ಪಾರದರ್ಶಕವಾಗಿರ್ಬೇಕು. 5 ಜನ ನಿವೃತ್ತ ನ್ಯಾಯಾಧೀಶರು, ಅದರಲ್ಲಿ ಪಾರದರ್ಶಕವಾಗಿರ್ತಕ್ಕಂಥ 5 ಜನ ನ್ಯಾಯಾಧೀಶರ ನೇಮಕ ಸಮ್ಮುಖದಲ್ಲಿ ಎಲ್ಲ ಹುದ್ದೆಗಳನ್ನ ನೇಮಕಾತಿಗಾಗಿ ಕರಿಬೇಕು. ಅದೇ ರೀತಿಯಾಗಿ KPSC ಒಳಗ ಬಹಳ ವರ್ಷಗಳಿಂದ ಬೇರೆ ಬಿಟ್ಟಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಪ್ರಾಮಾಣಿಕ ಅಧಿಕಾರಿಗಳನ್ನ ನೇಮಕ ಮಾಡಬೇಕು. ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ, ನೀವು ಆಡ್ತಕ್ಕಂಥದ್ದು ನಿಮ್ಮ ಗ್ಯಾರಂಟಿ, ನಿಮ್ಮ ರಾಜಕಾರಣ ಏನೇ ಇರಲಿ, ಆದ್ರೆ ರಾಜ್ಯದೊಳಗಿರ್ತಕ್ಕಂಥ 2,86,000 ಹುದ್ದೆಗಳನ್ನ ಶೀಘ್ರವಾಗಿ ಏನು ತೀರ್ಮಾನ ತಗೊಳ್ತೀರಿ ಸಚಿವ ಸಂಪುಟದೊಳಗೆ ಗೊತ್ತಿಲ್ಲ, ಎಲ್ಲಾ ಹುದ್ದೆಗಳನ್ನ ಕರಿಬೇಕು. ವಿದ್ಯಾರ್ಥಿ ವಯೋಮಿತಿ ದಾಟ್ತು ಅಂದ್ರೆ ಹೆಣ್ಣು ಕೊಡ್ತಾ ಇಲ್ಲ, ಬದುಕನ್ನು ಕಟ್ಕೊಳ್ಳೋದು ಯಾವ ರೀತಿ? ಅಸಡ್ಡೆ ರಾಜಕಾರಣ ಮಾತನಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಉಪಚುನಾವಣೆ ಇವೆಲ್ಲ ಗದ್ಲಿರ್ಲಿ. ಕೆಲವೇ ದಿನಗಳೊಳಗ 2,86,000 ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನ ತಾವು ಹೊರಡಿಸದೇ ಇದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ 31 ಜಿಲ್ಲೆಗಳಿರ್ತಕ್ಕಂಥ ನೌಕರಿಗಾಗಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ ಧರ್ಮಾತೀತ, ಪಕ್ಷಾತೀತ, ಜಾತ್ಯಾತೀತವಾಗಿ ಒಗ್ಗೂಡಿಸಿಕೊಂಡು ನಿರಂತರವಾಗಿ ಸರ್ಕಾರ ಲಿಖಿತ ರೂಪದಲ್ಲಿ ಭರವಸೆಯನ್ನು ಕೊಡತಕ್ಕಂಥ ಉಗ್ರ ಪ್ರಮಾಣದ ಹೋರಾಟವನ್ನು ಮಾಡಬೇಕಾಗ್ತದೆ. ಎಚ್ಚರಿಕೆ. ಕರ್ನಾಟಕದ ರಾಜಕಾರಣಿಗಳಿಗೆ ನಾನು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ. ನಿಮ್ಮ ಮಕ್ಕಳು ಧಾರವಾಡದೊಳಗ ಬೆಂಗಳೂರದೊಳಗ ರೂಮ್ ಮಾಡಿಕೊಂಡು ಹಾಸ್ಟೆಲ್ ಒಳಗೆ ಊಟ ಮಾಡಿಕೊಂಡು ಗಾಢ ಮತ್ತು ಸಣ್ಣ ಸಣ್ಣ ಹೋಟೆಲ್ ಒಳಗೆ ಇಡ್ಲಿ ಆ ಒಂದು ಏನ್ ಇರ್ತದಲ್ಲ ಉಪಹಾರನ ಸೇವನೆ ಮಾಡಿ ಆ ಬಡತನ ಪರಿಸ್ಥಿತಿ ನಿಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಒಂದ್ ದಿನ ಆ ಪರಿಸ್ಥಿತಿಯನ್ನು ನೀವು ಅನುಭವಿಸಿದ್ರಿ ಅಂತಂದ್ರೆ ನಿಮಗೆ ಮನವರಿಕೆ ಆಗ್ತಾ ಇತ್ತು. ಕೊನೆಯದಾಗಿ ಎಚ್ಚರಿಕೆ ಕೊಡ್ತೀನಿ, ಶೀಘ್ರವಾಗಿ ನಿಮ್ಮೆಲ್ಲ ದುಷ್ಟ ರಾಜಕಾರಣ ನಿಮ್ಮ ಮತಕ್ಷೇತ್ರ ಇದೆಲ್ಲವನ್ನ ಬಿಡಬೇಕು. ಬಿಟ್ಟು 2,86,000 ಹುದ್ದೆಗಳನ್ನ ನೀವು ನೇಮಕ ಮಾಡ್ಲಿಕ್ಕೆ ಅಧಿಸೂಚನೆ ಹೊರಡಿಸಿದ್ರೆ ಕರ್ನಾಟಕ ವಿದ್ಯಾರ್ಥಿಗಳ ಸ್ಪರ್ಧಾರ್ಥಿಗಳ ಬಾಳಲ್ಲಿ ಒಂದು ಹೊಸ ಆಶಾಕಿರಣ ಆಗ್ತದ. ಎಲ್ಲರ ಮನೆಯೊಳಗೆ ನಿಮ್ಮ ಭಾವಚಿತ್ರ ಪೂಜೆ ಆಗ್ತದ. ನಮ್ದೇನು ಸ್ವಾರ್ಥ ಇಲ್ಲ. ಎಚ್ಚರಿಕೆ ಕೊಡ್ತೀನಿ, ಶೀಘ್ರವಾಗಿ ಇದರ ನೇಮಕಾತಿ ಆಗ್ಬೇಕು. ಇನ್ನು ಕೆಲವೇ ದಿನಗಳೊಳಗೆ ಬೆಳಗಾಂ, ಧಾರವಾಡದಲ್ಲಿ ನಾವು ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದೀವಿ. ಅಷ್ಟೊಳಗೆ ಎಚ್ಚೆತ್ಕೊಡ್ರಿ. ಲಕ್ಷಾಂತರ ಯುವಕರನ್ನ, ವಿದ್ಯಾರ್ಥಿಗಳನ್ನು ಕೂಡಿಸ್ಕೊಂಡು ಹೋರಾಟವನ್ನ ಮಾಡಿದ್ದಾದ್ರ ಗುರ್ಲಾಪುರ್ ಮಾದರಿ ಹೋರಾಟ ಆಗ್ತದ. ಎಚ್ಚರಿಕೆಯಿಂದ, ಲಘು ಬಗೆಯಿಂದ ವಿದ್ಯಾರ್ಥಿಗಳಿಗೆ ಗೌರವ ಕೊಟ್ಟು ಬದುಕನ್ನ ಕಟ್ಟುಕೊಳ್ಳಿಕ್ಕೆ ಗೌರವವನ್ನು ಕೊಟ್ಟು ಶೀಘ್ರ ನೇಮಕಾತಿಯನ್ನ ಮಾಡಬೇಕಂತೇಳಿ ಸರ್ಕಾರದ ಎಲ್ಲ ಸಚಿವರಿಗೆ, ಶಾಸಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ವಿನಂತಿ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಶರಣೆಂದು ಬಂಧುಗಳೇ,
ಇವತ್ತು ವಿಡಿಯೋ ಮಾಡಲು ಕಾರಣ ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಮೊನ್ನೆ 56,000 ಹುದ್ದೆಗಳನ್ನ ಭರ್ತಿ ಮಾಡ್ಬೇಕಂತೇಳಿ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಇನ್ನೂ ಕೂಡ ಪೂರ್ಣ ಆಗಿಲ್ಲ. ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ, ಕರ್ನಾಟಕದಲ್ಲಿ ಸದ್ಯ ಖಾಲಿ ಇರ್ತಕ್ಕಂಥ ಸರಿಸುಮಾರು 2,86,000 ಹುದ್ದೆಗಳನ್ನ ಶೀಘ್ರವಾಗಿ ಕರಿಬೇಕು. ಕಾರಣ ಅಂತಂದ್ರೆ ನಿಮ್ಮ ಹಾಗೆ ರಾಜಕಾರಣ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳ ಹತ್ರ ಹಣ ಇಲ್ಲ. ಯಾಕಂದ್ರ ಒಬ್ಬ ವಿದ್ಯಾರ್ಥಿ ವಯಸ್ಸು ಹೋಯ್ತು, ವಯೋಮಿತಿ ಮೀರ್ತು ಅಂತಂದ್ರೆ ಯಾವ ರಾಜಕಾರಣಿ ಬಂದು ಕೈ ಹಿಡಿಯೋದಿಲ್ಲ. ಸಾಮಾನ್ಯ ಉದಾಹರಣೆ ಹೇಳ್ತೀನಿ, ಇಡೀ ರಾಜ್ಯದೊಳಗೆ ರೈತರ ಮಕ್ಕಳಿಗೆ ಹೆಣ್ಣನ್ನ ಕೊಡ್ತಾ ಇಲ್ಲ. ನೀವೇನಾದ್ರೂ 2,86,000 ಹುದ್ದೆಗಳನ್ನ ಶೀಘ್ರವಾಗಿ ಕರೀದೇ ಇದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚೋಣಪ್ಪ ಪೂಜಾರಿ ಅವರು ರಾಜ್ಯದ ಎಲ್ಲ ರೈತ ಮುಖಂಡರು, ಎಲ್ಲಾ ಜಿಲ್ಲಾಧ್ಯಕ್ಷರು, ತಾಲೂಕು ಮುಖಂಡರು 31 ಜಿಲ್ಲೆಗಳಿಗೆ ಕರೆ ಕೊಟ್ಟು ಗುರ್ಲಾಪುರ್ ಮಾದರಿಯೊಳಗ ಧಾರವಾಡ ಅಥವಾ ಬೆಂಗಳೂರು ಭಾಗದೊಳಗೆ ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡಿ ಸರ್ಕಾರವನ್ನು ಎಚ್ಚರಿಕೆ ಕೊಡಿಸಬೇಕಾಗ್ತದ. 2,86,000 ಹುದ್ದೆಗಳನ್ನ ಕರೆಯೋದ್ರೊಂದಿಗೆ ತಾವು ಏನ ನಿರ್ಧಾರವನ್ನು ತಗೊಳ್ಬೇಕು ಅಂತಂದ್ರೆ ಭ್ರಷ್ಟಾಚಾರದ ಕೂಪವಾಗಿರ್ತಕ್ಕಂಥ KPSCಯನ್ನ ಈ ಕ್ಷಣ ರದ್ದು ಮಾಡಬೇಕು. 5 ಜನ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಿಂದೆ ಆಗಿರ್ತಕ್ಕಂಥ KPSC ಒಳಗೆ ಆಗಿರ್ತಕ್ಕಂಥ ಎಲ್ಲಾ ಭ್ರಷ್ಟಾಚಾರವನ್ನ ಬಯಲಿಗೆಳೆದು ಅದರಿಂದ ಬಂದಿರತಕ್ಕಂಥ ಹಣವನ್ನ ಮುಖ್ಯಮಂತ್ರಿಗಳ ಖಜಾನೆಗೆ ತಗೊಂಡು ರೈತರಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸ ಆಗಬೇಕು. KPSC ಅಂತಂದ್ರ ಜನ ಸಾಮಾನ್ಯವಾಗಿ ಮಾತನಾಡ್ತಾರೆ, ಒಂದೊಂದು ಪೋಸ್ಟಿಗೆ ಇಷ್ಟಿಷ್ಟು ಹಣ ಅಂತೇಳಿ. ನಿಮ್ಮ ಸರ್ಕಾರದ MLAಗಳು ವಿಧಾನಸೌಧದೊಳಗೆ ಮಾತನಾಡ್ತಾರ, KPSCಗೆ ಒಂದು ಹುದ್ದೆಗೆ 40 ಲಕ್ಷ 50 ಲಕ್ಷ 1 ಕೋಟಿ ಅಂತ ಹೇಳಿ ಹೋಗ್ತಾ ಇದೆ. ಇವತ್ತು ನಾನು ವಿನಂತಿ ಮಾಡ್ಕೊಳ್ತೀನಿ, ಮೊನ್ನೆ ಆಗಿರ್ತಕ್ಕಂಥ KS PDO ಆಮೇಲೆ ಉಳಿದಿರ್ತಕ್ಕಂಥ ಎಲ್ಲ ಪರೀಕ್ಷೆಗಳಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳನ್ನ CBI ಮೂಲಕ ತನಿಖೆ ಮಾಡಿ ಅಕ್ರಮ ಆಗಿರ್ತಕ್ಕಂಥ ಅಧಿಕಾರಿಗಳು, KPSC ಮೆಂಬರ್ಗಳು, ನೇಮಕ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಎನ್ಕ್ವೈರಿ ಹಾಕಿ ಅವ್ರನ್ನ ಒಳಗೆ ಹಾಕ್ತಕ್ಕಂಥ ಕೆಲಸ ಆಗಬೇಕು. ಹಳೆ ಹುದ್ದೆ ಜೊತೆಗೆ ಹೊಸ KS ನೇಮಕಾತಿಯನ್ನ ಮಾಡುವಾಗ ನಿಮ್ಮ KPSC ಇಂದ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, UPSC ಇಂದ ನೇರವಾಗಿ ಮಾಡ್ರಿ. ಪಾರದರ್ಶಕವಾಗಿರ್ಬೇಕು. 5 ಜನ ನಿವೃತ್ತ ನ್ಯಾಯಾಧೀಶರು, ಅದರಲ್ಲಿ ಪಾರದರ್ಶಕವಾಗಿರ್ತಕ್ಕಂಥ 5 ಜನ ನ್ಯಾಯಾಧೀಶರ ನೇಮಕ ಸಮ್ಮುಖದಲ್ಲಿ ಎಲ್ಲ ಹುದ್ದೆಗಳನ್ನ ನೇಮಕಾತಿಗಾಗಿ ಕರಿಬೇಕು. ಅದೇ ರೀತಿಯಾಗಿ KPSC ಒಳಗ ಬಹಳ ವರ್ಷಗಳಿಂದ ಬೇರೆ ಬಿಟ್ಟಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಪ್ರಾಮಾಣಿಕ ಅಧಿಕಾರಿಗಳನ್ನ ನೇಮಕ ಮಾಡಬೇಕು. ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ, ನೀವು ಆಡ್ತಕ್ಕಂಥದ್ದು ನಿಮ್ಮ ಗ್ಯಾರಂಟಿ, ನಿಮ್ಮ ರಾಜಕಾರಣ ಏನೇ ಇರಲಿ, ಆದ್ರೆ ರಾಜ್ಯದೊಳಗಿರ್ತಕ್ಕಂಥ 2,86,000 ಹುದ್ದೆಗಳನ್ನ ಶೀಘ್ರವಾಗಿ ಏನು ತೀರ್ಮಾನ ತಗೊಳ್ತೀರಿ ಸಚಿವ ಸಂಪುಟದೊಳಗೆ ಗೊತ್ತಿಲ್ಲ, ಎಲ್ಲಾ ಹುದ್ದೆಗಳನ್ನ ಕರಿಬೇಕು. ವಿದ್ಯಾರ್ಥಿ ವಯೋಮಿತಿ ದಾಟ್ತು ಅಂದ್ರೆ ಹೆಣ್ಣು ಕೊಡ್ತಾ ಇಲ್ಲ, ಬದುಕನ್ನು ಕಟ್ಕೊಳ್ಳೋದು ಯಾವ ರೀತಿ? ಅಸಡ್ಡೆ ರಾಜಕಾರಣ ಮಾತನಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಉಪಚುನಾವಣೆ ಇವೆಲ್ಲ ಗದ್ಲಿರ್ಲಿ. ಕೆಲವೇ ದಿನಗಳೊಳಗ 2,86,000 ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನ ತಾವು ಹೊರಡಿಸದೇ ಇದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ 31 ಜಿಲ್ಲೆಗಳಿರ್ತಕ್ಕಂಥ ನೌಕರಿಗಾಗಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ ಧರ್ಮಾತೀತ, ಪಕ್ಷಾತೀತ, ಜಾತ್ಯಾತೀತವಾಗಿ ಒಗ್ಗೂಡಿಸಿಕೊಂಡು ನಿರಂತರವಾಗಿ ಸರ್ಕಾರ ಲಿಖಿತ ರೂಪದಲ್ಲಿ ಭರವಸೆಯನ್ನು ಕೊಡತಕ್ಕಂಥ ಉಗ್ರ ಪ್ರಮಾಣದ ಹೋರಾಟವನ್ನು ಮಾಡಬೇಕಾಗ್ತದೆ. ಎಚ್ಚರಿಕೆ. ಕರ್ನಾಟಕದ ರಾಜಕಾರಣಿಗಳಿಗೆ ನಾನು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ. ನಿಮ್ಮ ಮಕ್ಕಳು ಧಾರವಾಡದೊಳಗ ಬೆಂಗಳೂರದೊಳಗ ರೂಮ್ ಮಾಡಿಕೊಂಡು ಹಾಸ್ಟೆಲ್ ಒಳಗೆ ಊಟ ಮಾಡಿಕೊಂಡು ಗಾಢ ಮತ್ತು ಸಣ್ಣ ಸಣ್ಣ ಹೋಟೆಲ್ ಒಳಗೆ ಇಡ್ಲಿ ಆ ಒಂದು ಏನ್ ಇರ್ತದಲ್ಲ ಉಪಹಾರನ ಸೇವನೆ ಮಾಡಿ ಆ ಬಡತನ ಪರಿಸ್ಥಿತಿ ನಿಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಒಂದ್ ದಿನ ಆ ಪರಿಸ್ಥಿತಿಯನ್ನು ನೀವು ಅನುಭವಿಸಿದ್ರಿ ಅಂತಂದ್ರೆ ನಿಮಗೆ ಮನವರಿಕೆ ಆಗ್ತಾ ಇತ್ತು. ಕೊನೆಯದಾಗಿ ಎಚ್ಚರಿಕೆ ಕೊಡ್ತೀನಿ, ಶೀಘ್ರವಾಗಿ ನಿಮ್ಮೆಲ್ಲ ದುಷ್ಟ ರಾಜಕಾರಣ, ನಿಮ್ಮ ಮತಕ್ಷೇತ್ರ ಇದೆಲ್ಲವನ್ನ ಬಿಡಬೇಕು. ಬಿಟ್ಟು 2,86,000 ಹುದ್ದೆಗಳನ್ನ ನೀವು ನೇಮಕ ಮಾಡ್ಲಿಕ್ಕೆ ಅಧಿಸೂಚನೆ ಹೊರಡಿಸಿದ್ರೆ ಕರ್ನಾಟಕ ವಿದ್ಯಾರ್ಥಿಗಳ ಸ್ಪರ್ಧಾರ್ಥಿಗಳ ಬಾಳಲ್ಲಿ ಒಂದು ಹೊಸ ಆಶಾಕಿರಣ ಆಗ್ತದ. ಎಲ್ಲರ ಮನೆಯೊಳಗೆ ನಿಮ್ಮ ಭಾವಚಿತ್ರ ಪೂಜೆ ಆಗ್ತದ. ನಮ್ಮದೇನು ಸ್ವಾರ್ಥ ಇಲ್ಲ. ಎಚ್ಚರಿಕೆ ಕೊಡ್ತೀನಿ, ಶೀಘ್ರವಾಗಿ ಇದರ ನೇಮಕಾತಿ ಆಗಬೇಕು. ಇನ್ನು ಕೆಲವೇ ದಿನಗಳೊಳಗೆ ಬೆಳಗಾಂ, ಧಾರವಾಡದಲ್ಲಿ ನಾವು ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದೀವಿ. ಅಷ್ಟೊಳಗೆ ಎಚ್ಚೆತ್ಕೊಳ್ರಿ. ಲಕ್ಷಾಂತರ ಯುವಕರನ್ನ, ವಿದ್ಯಾರ್ಥಿಗಳನ್ನು ಕೂಡಿಸ್ಕೊಂಡು ಹೋರಾಟವನ್ನ ಮಾಡಿದ್ದಾದ್ರ ಗುರ್ಲಾಪುರ್ ಮಾದರಿ ಹೋರಾಟ ಆಗ್ತದ. ಎಚ್ಚರಿಕೆಯಿಂದ, ಲಘು ಬಗೆಯಿಂದ ವಿದ್ಯಾರ್ಥಿಗಳಿಗೆ ಗೌರವ ಕೊಟ್ಟು, ಬದುಕನ್ನ ಕಟ್ಟುಕೊಳ್ಳಿಕ್ಕೆ ಗೌರವವನ್ನು ಕೊಟ್ಟು ಶೀಘ್ರ ನೇಮಕಾತಿಯನ್ನ ಮಾಡಬೇಕಂತೇಳಿ ಸರ್ಕಾರದ ಎಲ್ಲ ಸಚಿವರಿಗೆ, ಶಾಸಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ವಿನಂತಿ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ನಮಸ್ಕಾರ.